ಹೆಸರು ಅಂತ ಬರ್ತಾರೆ ಸರ್ ಇದು. ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಬಾಗಲಕೋಟೆ ಜಿಲ್ಲೆಯ ರೈತರಾದ ಶಂಕರ್ ಅವರ ತೋಟಕ್ಕೆ ಬಂದಿದ್ದೇನೆ. ಇಲ್ಲಿ ಬಹಳ ಗುಣಮಟ್ಟದ ಕೇಸರ್ ಮಾವಿನ ಹಣ್ಣು ಬೆಳೆಯಲಾಗಿದೆ. ಈ ತೋಟದಲ್ಲಿ ಈಗ ಮೊದಲನೇ ಕಾಯಿ ಬಿಟ್ಟಿದ್ದು, ಮರಗಳಲ್ಲಿ ತುಂಬಾ ಆರೋಗ್ಯಕರವಾಗಿ ಹಣ್ಣುಗಳು ಬೆಳೆಯುತ್ತಿರುವುದನ್ನು ನೀವು ನೋಡಬಹುದು. ಕೇಸರ್ ಮಾವು ಭಾರತದ ಅತ್ಯಂತ ಪ್ರಸಿದ್ಧವಾದ ಮಾವಿನ ಜಾತಿಗಳಲ್ಲಿ ಒಂದು. ಇದರ ವಿಶೇಷತೆ ಎಂದರೆ ತುಂಬಾ ಸಿಹಿ ರುಚಿ, ಉತ್ತಮ ಸುವಾಸನೆ ಮತ್ತು ಚೆನ್ನಾಗಿ ಬಣ್ಣ ಬರುವುದು. ಈ ಕಾರಣದಿಂದ ಮಾರುಕಟ್ಟೆಯಲ್ಲಿ ಈ ಮಾವಿಗೆ ತುಂಬಾ ಬೇಡಿಕೆ ಇದೆ. ಈ ತೋಟದಲ್ಲಿ ರೈತರು 8 ಎಕರೆ ಹೊಲದಲ್ಲಿ 3200 ಕೇಸರ್ ಮಾವಿನ ಸಸಿಗಳನ್ನು ಉತ್ತಮ ಕೃಷಿ ಕ್ರಮಗಳನ್ನು ಅನುಸರಿಸಿ ಮರಗಳನ್ನು ಬೆಳೆಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ನೀರಾವರಿ, ಗೊಬ್ಬರ ನಿರ್ವಹಣೆ ಮತ್ತು ತೋಟದ ಆರೈಕೆ ಮಾಡುತ್ತಿರುವುದರಿಂದ ಮರಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತಿವೆ. ಈಗ ಮೊದಲ ಹಂತದಲ್ಲಿ ಕಾಯಿ ಬಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಮಾಣದಲ್ಲಿ ಮಾವಿನ ಉತ್ಪಾದನೆ ಬರಬಹುದು ಎಂದು ನಿರೀಕ್ಷೆ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಕೇಸರ್ ಮಾವಿನ ಬೆಳೆ ಹೆಚ್ಚಾಗಿ ಕಾಣಿಸುತ್ತಿದ್ದು, ಇದು ರೈತರಿಗೆ ಉತ್ತಮ ಆದಾಯ ನೀಡುವ ಬೆಳೆಯಾಗುತ್ತಿದೆ. ಸರಿಯಾದ ನಿರ್ವಹಣೆ ಮಾಡಿದರೆ ಕೇಸರ್ ಮಾವಿನ ತೋಟದಿಂದ ರೈತರು ಒಳ್ಳೆಯ ಲಾಭ ಪಡೆಯಬಹುದು. ನೀವು ನೋಡುತ್ತಿರುವ ಈ ತೋಟದ ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಗೆ ತಲುಪಿಸಲು ರೈತರು ಈಗಿನಿಂದಲೇ ಸಿದ್ಧತೆ ಮಾಡುತ್ತಿದ್ದಾರೆ. ಗುಣಮಟ್ಟದ ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಯೋಜನೆಯೂ ಇದೆ. ಆದ್ದರಿಂದ ನೀವು ಕೇಸರ್ ಮಾವಿನ ಹಣ್ಣುಗಳನ್ನು ಖರೀದಿಸಲು ಆಸಕ್ತಿ ಇದ್ದರೆ ವಿಡಿಯೋದಲ್ಲಿ ನೀಡಿರುವ ಸಂಪರ್ಕ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಬಹುದು. ಈ ರೀತಿಯಾಗಿ ನೇರವಾಗಿ ರೈತರಿಂದ ಹಣ್ಣು ಖರೀದಿಸಿದರೆ ರೈತರಿಗೆ ಉತ್ತಮ ಬೆಲೆ ಸಿಗುತ್ತದೆ ಮತ್ತು ಗ್ರಾಹಕರಿಗೂ ಉತ್ತಮ ಗುಣಮಟ್ಟದ ಹಣ್ಣು ದೊರೆಯುತ್ತದೆ. ಇದು ರೈತರಿಗೂ ಗ್ರಾಹಕರಿಗೂ ಇಬ್ಬರಿಗೂ ಲಾಭಕರವಾಗುವ ವಿಧಾನ. ರೈತ ಬಂಧುಗಳೇ, ನಿಮ್ಮ ತೋಟದಲ್ಲಿ ಕೂಡ ಕೇಸರ್ ಅಥವಾ ಇತರ ಮಾವಿನ ಜಾತಿಗಳನ್ನು ಬೆಳೆದಿದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕೃಷಿಯಲ್ಲಿ ಉತ್ತಮ ಪ್ರಯೋಗಗಳನ್ನು ಮಾಡುತ್ತಿರುವ ರೈತರ ಕಥೆಗಳನ್ನು ನಾವು ನಮ್ಮ ಚಾನೆಲ್ನಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಕೃಷಿ, ತೋಟಗಾರಿಕೆ ಮತ್ತು ರೈತರ ಉದ್ಯಮ ಕುರಿತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.